ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗಹ ಕ್ಲಾಸಸ್. ಮುಂದಿನ ಪ್ರಶ್ನೆ ವಾಯುಗೋಳ ಎನ್ನುವಂತಹ ಚಾಪ್ಟರ್ ಇಂದ ಸೂರ್ಯನ ನೇರವಾದ ಕಿರಣಗಳನ್ನು ಪಡೆಯುವ ವಲಯ ಯಾವುದು ಅಂತ ಕೇಳ್ತಾ ಇದ್ದಾರೆ ಮಕ್ಕಳು. ಸೂರ್ಯನಿಂದ ನೇರವಾದ ಕಿರಣಗಳನ್ನ ಪಡೆಯುವ ವಲಯ ಯಾವುದು? ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಸೂರ್ಯನಿಂದ ಪ್ರತ್ಯಕ್ಷವಾದ ಪ್ರತ್ಯಕ್ಷ ಅಂದ್ರೆ ಏನು, ನೇರ ಡೈರೆಕ್ಟ್ ಸನ್ಲೈಟ್ ಬೀಳುವಂತಹ ಪ್ರದೇಶಗಳು. ಓಕೆನಾ? ಸೊ ಈ ಮಧ್ಯದಲ್ಲಿ ಏನ್ ಕಾಣ್ತಾ ಇದ್ದೀರಾ, ಇಲ್ಲಿ ನೇರವಾಗಿ ಸೂರ್ಯನ ಕಿರಣಗಳು ತಲುಪುವಂಥದ್ದು. ಓಕೆ, ಸೊ ಇವುಗಳನ್ನ ಉಷ್ಣವಲಯ ಎಂದು ಕರೆಯುತ್ತಾರೆ. ಟಾರಿಡ್ ಝೋನ್ ಅಥವಾ ಉಷ್ಣ ವಲಯ. ಓಕೆ, ಇದು ಹೆಚ್ಚು ಉಷ್ಣಾಂಶ ಇರುವಂತಹ ವಲಯ. ಇದರಲ್ಲಿ ಸೌರಶಾಖ ಹೆಚ್ಚು. ಇಲ್ಲಿ ಸೌರಶಾಖ ಅತಿ ಹೆಚ್ಚು ಪಡೆಯುವಂತಹ ವಲಯ ಯಾವುದು? ಟಾರಿಡ್ ಝೋನ್ ಅಥವಾ ಉಷ್ಣ ವಲಯ. ಇದು ಸಮಭಾಜಕ ವೃತ್ತದಿಂದ ಭೂಮಿಯ ಸಮಭಾಜಕ ವೃತ್ತ, ಇಲ್ಲಿ ನೋಡ್ತಾ ಇದ್ದೀರಾ, ಸಮಭಾಜಕ ವೃತ್ತದಿಂದ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂದ್ರೆ ಎಷ್ಟು? ಅದು 23.3 ಡಿಗ್ರಿ ಅಂತ ಹೇಳ್ತಾರೆ, ಉತ್ತರ ಅಕ್ಷಾಂಶ ಇಲ್ಲಿಯವರೆಗೆ. ಹಾಗೂ ಮಕರ ಸಂಕ್ರಾಂತಿ ವೃತ್ತ ಮಕರ ಸಂಕ್ರಾಂತಿ ವೃತ್ತ ಯಾವುದು ಮಕ್ಕಳೇ? 23.3 ಡಿಗ್ರಿ ದಕ್ಷಿಣ ಅಕ್ಷಾಂಶ ಇಲ್ಲಿಯವರೆಗೆ ವಿಸ್ತರಿಸಿದೆ. ಯಾವುದು? ಟಾರಿಡ್ ಝೋನ್ ಅಥವಾ ಉಷ್ಣ ವಲಯ. ಈ ವಲಯವು ಸೂರ್ಯನಿಂದ ನೇರವಾದ ಕಿರಣಗಳನ್ನ ಪಡೆಯುತ್ತೆ. ಯಾವುದು? ಉಷ್ಣ ವಲಯ. ಓಕೆ, ಸೊ ಇಲ್ಲಿ ಅತ್ಯಂತ ಹೆಚ್ಚು ಸೌರಶಾಖ ಹೊಂದಿದ್ದು ಸಮಭಾಜಕ ವೃತ್ತದಿಂದ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾಗೂ ಮಕರ ಸಂಕ್ರಾಂತಿ ವೃತ್ತದವರೆಗೆ 23 ಉತ್ತರ ಅಕ್ಷಾಂಶ ಮತ್ತು 23 ದಕ್ಷಿಣ ಅಕ್ಷಾಂಶದವರೆಗೂ ಇದು ಹಬ್ಬಿದೆ. ಇದು ಒಂದು ಉಷ್ಣ ವಲಯ. ಓಕೆನಾ? ಸೊ ಇಲ್ಲಿ ನೇರವಾಗಿ ಸೂರ್ಯನ ಕಿರಣಗಳು ಬೀಳುವಂಥದ್ದು. ಥ್ಯಾಂಕ್ ಯು.